ಸೊ ಇವತ್ತು ನಾನು ಹೇಳ್ತಾರಂಥ ಎಲ್ಲ ನೌನ್ಸ್ಗಳನ್ನ ಪೊಲಿಟಿಕಲಿ ಅಫಿಷಿಯಲಿ ಯೂಸ್ ಮಾಡ್ಕೋಬೇಕು, ರೈಟ್? ಫಸ್ಟ್ ಒನ್, ಅಲೈ ಅಂದರೆ ಅಫಿಷಿಯಲ್ ಫ್ರೆಂಡ್. ಬಿಸ್ನೆಸ್ನಲ್ಲಿ ಆಗಿರ್ಬೋದು, ಪಾಲಿಟಿಕ್ಸ್ನಲ್ಲಿ ಆಗಿರ್ಬೋದು, ಬೇರೆ ಕಂಟ್ರಿ ಜೊತೆನೂ ಆಗಿರ್ಬೋದು. ಇಲ್ಲಿ ನೋಡಿ, ಹಿ ಈಸ್ ದ ಪ್ರೈಮ್ ಮಿನಿಸ್ಟರ್ಸ್ ಕ್ಲೋಸೆಸ್ಟ್ ಪೊಲಿಟಿಕಲ್ ಅಲೈ. ಇನ್ ದ್ಯಾಟ್ ವಾರ್ ಇಂಗ್ಲೆಂಡ್ ವಾಸ್ ನಾಟ್ ಅನ್ ಅಲೈ. ಇಂಗ್ಲೆಂಡ್ ಯಾವ ದೇಶಕ್ಕೂ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಸೊ ಯಾವ ಕಂಟ್ರಿ ಜೊತೆನೂ ಅಲೈ ಆಗಿರಲಿಲ್ಲ. ದೆ ಬೋತ್ ಆರ್ ನೌ ಬಿಸ್ನೆಸ್ ಅಲೈಸ್. ಎರಡೂ ಕಂಪನಿಗಳು ಈಗ ಫ್ರೆಂಡ್ಸ್ ಅಂತ ಅರ್ಥ. ರಷ್ಯಾ ಇಸ್ ಒನ್ ಆಫ್ ಇಂಡಿಯಾಸ್ ಕ್ಲೋಸೆಸ್ಟ್ ಅಲೈಸ್. ಒನ್ ಆಫ್ ಅಲೈ ಅಂತ ಹೇಳಲ್ಲ, ಒನ್ ಆಫ್ ಅಲೈಸ್ ಅಂತಾರೆ. ಅಂದರೆ ಇಂಡಿಯಾ ಜೊತೆ ಫ್ರೆಂಡ್ ಕಂಟ್ರೀಸ್ ತುಂಬ ಇದಾವೆ, ಅದರಲ್ಲಿ ರಷ್ಯಾ ಇಸ್ ಒನ್ ಆಫ್ ಇಂಡಿಯಾಸ್ ಕ್ಲೋಸೆಸ್ಟ್ ಅಲೈಸ್. ಸೊ ಎಲ್ಲ ಸೆಂಟೆನ್ಸ್ನಲ್ಲೂ ಫ್ರೆಂಡ್ ಅಂತ ಯೂಸ್ ಮಾಡೋಕ್ಕಾಗಲ್ಲ, ರೈಟ್? ನೀವು ಅಫಿಷಿಯಲ್ ಆಗಿ ಫಾರ್ಮಲ್ ಆಗಿ ಹೇಳಬೇಕಲ್ವಾ, ಈ ವರ್ಡ್ ಯೂಸ್ ಮಾಡಿ. ನೆಕ್ಸ್ಟ್, ಟ್ರೀಟಿ ಅಂದರೆ ಒಪ್ಪಂದ, ಒಂದು ಫಾರ್ಮಲ್ ಅಗ್ರಿಮೆಂಟ್. ಅ ಪೀಸ್ ಟ್ರೀಟಿ, ಶಾಂತಿ ಒಪ್ಪಂದ ಕೇಳಿರ್ತಿರಲ್ಲ. ಟ್ರೀಟಿ ಆಫ್ ಮದ್ರಾಸ್, ನೀವು ಹಿಸ್ಟ್ರಿನಲ್ಲಿ ಓದಿರ್ತೀರ, ಮದ್ರಾಸ್ ಒಪ್ಪಂದ. US India tax treaty. Both sides have agreed to sign the treaty. India has signed treaty of peace and friendship with Nepal, right? Next one, dispute ಅಂದ್ರೆ ವಿವಾದ. ಇಲ್ಲಿ ನೋಡಿ, ಬಾರ್ಡರ್ ಡಿಸ್ಪ್ಯೂಟ್ ಅಂದರೆ ಬಾರ್ಡರ್ನ ವಿವಾದ. ಅ ಲಾಂಗ್ ರನ್ನಿಂಗ್ ಡಿಸ್ಪ್ಯೂಟ್, ತುಂಬ ಟೈಮಿಂದ ನಡೀತಾ ಇರುವಂಥ ಡಿಸ್ಪ್ಯೂಟ್. ಇಂಡಿಯಾ ಇಸ್ ಡೀಲಿಂಗ್ ಬಾರ್ಡರ್ ಡಿಸ್ಪ್ಯೂಟ್ ವಿತ್ ಬೋತ್ ಚೈನಾ ಅಂಡ್ ಪಾಕ್. ಇಂಡಿಯಾ ಮತ್ತು ಚೈನಾ ಮಧ್ಯದಲ್ಲಿ ಬಾರ್ಡರ್ ಡಿಸ್ಪ್ಯೂಟ್ ಇದೆ ಅಂತ ಹೇಳಬೇಕು ನೀವು, ರೈಟ್? ದ ಫರ್ಮ್ ಅಂದರೆ ಕಂಪನಿ. ದ ಫರ್ಮ್ ಈಸ್ ಇನ್ವಾಲ್ವ್ಡ್ ಇನ್ ಅ ಲೀಗಲ್ ಡಿಸ್ಪ್ಯೂಟ್ ವಿತ್ ದ ರೈವಲ್ ಕಂಪನಿ. ದ ಯೂನಿಯನ್ಸ್ ಆರ್ ಇನ್ ಡಿಸ್ಪ್ಯೂಟ್ ವಿತ್ ಮ್ಯಾನೇಜ್ಮೆಂಟ್. ಆರ್ಗ್ಯುಮೆಂಟ್ ಆರ್ ಡಿಬೇಟ್ಗೂ ಕೂಡ ಡಿಸ್ಪ್ಯೂಟ್ ಅಂತಾರೆ, ರೈಟ್? ನೆಕ್ಸ್ಟ್ ಒನ್, ಕಂಪ್ಲೈನ್ಸ್. ಇದು ಕೂಡ ಒಂದು ಅಫಿಷಿಯಲ್ ವರ್ಡ್. ಅಂದರೆ ಒಂದು ಆರ್ಡರ್ನ ಫಾಲೋ ಮಾಡುವಂತಹ ಕ್ರಿಯೆಗೆ ಕಂಪ್ಲೈನ್ಸ್ ಅಂತಾರೆ. ನಿಯಮ ಪಾಲನೆ, ಅಗ್ರಿಮೆಂಟ್ನಲ್ಲಿರೋ ಥರ ನೀವು ಫಾಲೋ ಆಗಬೇಕು. ಆಗ್ತಿದ್ದೀರಾ ಅಂದರೆ ಯು ಆರ್ ಇನ್ ಕಂಪ್ಲೈನ್ಸ್ ವಿತ್ ದ ಅಗ್ರಿಮೆಂಟ್ ಅಂತ ಹೇಳ್ಬೋದು. ಇನ್ ಕಂಪ್ಲೈನ್ಸ್ ವಿತ್ ಇಸ್ ಫಾದರ್ಸ್ ವಿಲ್ ಅಂದರೆ ಅವರ ಫಾದರ್ನ ವಿಲ್ನಲ್ಲಿ ಬರೆದಿರುವ ಹಾಗೆ, ಅದರ ಪ್ರಕಾರ ಅವನು ನಡ್ಕೊಂಡಿದ್ದಾನೆ ಅಥವಾ ಕೆಲಸಗಳಾಗಿದೆ ಅಂತ. ಕಂಪ್ಲೈನ್ಸ್ ವಿತ್ ಅಂತಾನೆ ಬರುತ್ತೆ. ಈ ವರ್ಡ್ಸ್ ಎರಡೂ ನೆನ್ಪಿಟ್ಕೊಂಬಿಡಿ. ಕಂಪ್ಲೈನ್ಸ್ ಜೊತೆ ಹೋಗ್ಲು ವಿತ್ ಇರುತ್ತೆ, ರೈಟ್? ದ ಕಂಪನಿ ಸೇಸ್ ಇಟ್ ಈಸ್ ಇನ್ ಫುಲ್ ಕಂಪ್ಲೈನ್ಸ್ ವಿತ್ ಎನ್ವೈರನ್ಮೆಂಟಲ್ ಲಾಸ್. ಅಂದರೆ ಅರ್ಥ, ಆ ಕಂಪನಿ ಎನ್ವೈರನ್ಮೆಂಟಲ್ ಲಾಸ್ನ ಫಾಲೋ ಮಾಡ್ತಿದೆ. ಇಟ್ ಈಸ್ ಇನ್ ಕಂಪ್ಲೈನ್ಸ್ ವಿತ್ ದ ಲಾಸ್, ರೈಟ್? ಕಂಪ್ಲೈನ್ಸ್ ವಿತ್ ದ ನ್ಯೂ ಲಾ ಈಸ್ ಎಕ್ಸ್ಪೆಕ್ಟೆಡ್. ಹೊಸ ಕಾನೂನನ್ನು ಪಾಲನೆ ಮಾಡುವುದು ಈಸ್ ಎಕ್ಸ್ಪೆಕ್ಟೆಡ್. ಹಿ ಈಸ್ ರೆಸ್ಪಾನ್ಸಿಬಲ್ ಟು ಎನ್ಶೋರ್ ಕಂಪ್ಲೈನ್ಸ್ ವಿತ್ ದ ಪಾಲಿಸಿ. ಸೊ ಅವ್ನು ಏನು ಎನ್ಶೋರ್ ಮಾಡ್ತಾನೆ, ಪಾಲಿಸಿ ಪ್ರಕಾರ ಆಗ್ತಿದ್ಯಾ, ಅವ್ರು ನಡ್ಕೊತಿದಾರ ಅನ್ನೋದನ್ನು ಅವ್ನು ಎನ್ಶೋರ್ ಮಾಡ್ತಾನೆ. ಅರ್ಥ ಆಯ್ತಲ್ಲ? ಸೊ ಎಲ್ಲ ಸೆಂಟೆನ್ಸ್ಗಳನ್ನ ಬರೆದಿಟ್ಕೊಳ್ಳಿ ಆ್ಯಂಡ್ ಓದಿ. ರಿಪೀಟೆಡಾಗಿ ಓದ್ತಾ ಇದ್ರೆ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ, ಏನು ಕಷ್ಟ ಆಗಲ್ಲ. ಅಟ್ಲೀಸ್ಟ್ ವರ್ಡ್ ಮತ್ತು ಮೀನಿಂಗ್ಸ್ನಾದ್ರೂ ಡೈಲಿ ಓದ್ಕೋಬೋದಲ್ವಾ? ಆ ಥರ ಆದರೆ ನೀವು 1 ನಿಮಿಷದಲ್ಲಿ 10 ಮಿನಿಟ್ಸ್ ಓದಿ ನೆನ್ಪಿಟ್ಕೋಬೋದು. ಅಷ್ಟೇ ಓದಿ, ನೆಕ್ಸ್ಟ್ ಟೈಮ್ ನೀವು ಯಾವ್ದಾದ್ರು ಟೆಕ್ಸ್ಟ್ ಓದ್ತಾ ಇದ್ದಾಗ ಅರ್ಥ ಆಗೋಗುತ್ತೆ. ಪ್ಲೇಂಟಿಫ್, ಸೊ ಇದು ಒಂದು ಲಾ ವರ್ಡ್. ಅಂದರೆ ಯಾರಾದರೂ ಒಬ್ಬರ ವಿರುದ್ಧ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಮಾಡಿರೋ ವ್ಯಕ್ತಿಗೆ ಪ್ಲೇಂಟಿಫ್ ಅಂತ ಕರೀತಾರೆ. ನಾನು ಯಾರ ಮೇಲಾದರೂ ಕೋರ್ಟ್ನಲ್ಲಿ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ನಾನು ಪ್ಲೇಂಟಿಫ್ ಆಗ್ತೀನಿ, ರೈಟ್? ದ ಪ್ಲೇಂಟಿಫ್ ಕ್ಲೇಮ್ ಕಾಂಪೆನ್ಸೇಷನ್ ಆಫ್ 25 lakh rupees. ಕ್ಲೇಮ್ ಮಾಡೋದಂದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ಡಿಮ್ಯಾಂಡ್ ಮಾಡೋದು. ಇದು ಕೂಡ ಒಂದು ಅಫಿಷಿಯಲ್ ವರ್ಡ್. ಕಾಂಪನ್ಸೇಷನ್ ದುಡ್ಡು ಅಂತ ಎಷ್ಟು ಕ್ಲೇಮ್ ಮಾಡ್ದ? 25 lakh rupees. ದ ಜಡ್ಜ್ ರೂಲ್ಡ್ ಅಗೇನ್ಸ್ಟ್ ದ ಪ್ಲೇಂಟಿಫ್. ರೂಲ್ ಅಗೇನ್ಸ್ಟ್ ಅಂದರೆ ಅವರ ವಿರುದ್ಧವಾಗಿ ಜಡ್ಜ್ಮೆಂಟ್ನ ಕೊಡೋದು. ಸೊ ಜಡ್ಜ್ ಏನು ಮಾಡಿದ್ರಿ ಇಲ್ಲಿ? ದ ಜಡ್ಜ್ ರೂಲ್ಡ್ ಅಗೇನ್ಸ್ಟ್ ದ ಪ್ಲೇಂಟಿಫ್ ಅಂದರೆ ಪ್ಲೇಂಟಿಫ್ನ ಫೇವರ್ ಆಗಿ ಜಡ್ಜ್ಮೆಂಟ್ ಬಂದಿಲ್ಲ ಅಂತ ಅರ್ಥ. ಅವ್ರ ಫೇವರ್ ಆಗಿ ಬಂದರೆ ಏನನ್ಬೇಕು? ದ ಜಡ್ಜ್ ರೂಲ್ಡ್ ಇನ್ ಫೇವರ್ ಆಫ್ ದ ಪ್ಲೇಂಟಿಫ್ ಅಂದರೆ ಅವರ ಪರವಾಗಿ ಅವರ ಫೇವರ್ನಲ್ಲೇ ಜಡ್ಜ್ಮೆಂಟ್ನ ಕೊಟ್ಟರು. ಸೊ ಅರ್ಥ ಆಯ್ತಲ್ಲ? ತುಂಬ ಇಂಪಾರ್ಟೆಂಟ್ ವರ್ಡ್ಸ್, ಇದನ್ನೆಲ್ಲ ಬರ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋಸ್ನ ಎಲ್ಲರಿಗೂ ಶೇರ್ ಮಾಡಿ. ಯಾರ್ಯಾರು ಇಂಗ್ಲೀಷ್ ಕಲಿತಿದ್ದಾರೋ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ರಾ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.